ಕಾಡ್ಗಿಚ್ಚಿನಂತೆ ಆವರಿಸ್ತಾ ಇದೆಯಾ ಜಿರಳೆ ಜ್ವರ. ದೇಶದಲ್ಲಿ ಜೆನ್ಜಿ ಜಮಾನ ಬಂದೇ ಬಿಡ್ತಾ. ಸುಪ್ರೀಂ ಜಡ್ಜ್ ಒಂದೇ ಒಂದು ಹೇಳಿಕೆ. ಈ ಸಂದರ್ಭದಲ್ಲಿ ಒಂದು ರೀತಿಯ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇರುವುದಂತೂ ನಿಜ. ಸುಪ್ರೀಂ ಜಡ್ಜ್ ಒಂದೇ ಒಂದು ಮಾತು ಯುವ ಜನತೆಯನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದ್ದು. ಕಾಕ್ರೋಚ್ ಜನತಾ ಪಾರ್ಟಿ ಅಬ್ಬರಕ್ಕೆ ಬದರುಗುಡ್ತಾ ಇರುವಂತದ್ದು ರಾಜಕೀಯ ಪಕ್ಷಗಳು. ಸಾಮಾನ್ಯ ಪ್ರಜೆಗಳು ವಿಧಾನಸೌಧ ಮತ್ತು ಸಂಸತ್ ಮೆಟ್ಟಿಲೇರ್ತಾರೆ. ಈಗಿನ ರಾಜಕೀಯ ಪಾರ್ಟಿಗಳು ರಾಜಕಾರಣಿಗಳು ಮನೆ ಸೇರ್ತಾರೆ. ಕಾಡ್ಗಿಚ್ಚಿನಂತೆ ಹಬ್ಬುತ್ತಾ ದೇಶದಲ್ಲಿ ಜೆನ್ಜಿ ಜಮಾನ ಬಂದೇ ಬಿಡ್ತಾ. ಸುಪ್ರೀಂ ಜಡ್ಜ್ ಒಂದೇ ಒಂದು ಮಾತು ಯುವ ಸಮೂಹವನ್ನ ಕೆರಳಿ ನಿಲ್ಲುವಂತೆ ಮಾಡಿದ್ದು. ಕಾಕ್ರೋಚ್ ಜನತಾ ಪಾರ್ಟಿ ಅಬ್ಬರಕ್ಕೆ ನಡುಗಿ ಹೋಗುತ್ತಾ. ಪಾರ್ಟಿಗಳೆಲ್ಲವೂ ಸಾಮಾನ್ಯ ಪ್ರಜೆಗಳು ವಿಧಾನಸೌಧ ಮತ್ತು ಸಂಸತ್ ಮೆಟ್ಟಿಲೇರುವ ಕಾಲ ಬರುತ್ತಾ. ಈಗಿನ ರಾಜಕೀಯ ಪಾರ್ಟಿಗಳು ರಾಜಕಾರಣಿಗಳು ಮನೆ ಸೇರುವ ದಿನಗಳು ದೂರ ಇಲ್ವಾ? ಕಾಡ್ಗಿಚ್ಚಿನಂತೆ ಆವರಿಸ್ತಾ ಇರುವಂಥದ್ದು ಜಿರಳೆ ಜ್ವರ. ಜೆನ್ಜಿ ಜಮಾನ ಬಂದೇ ಬಿಡ್ತಾ. ದೇಶಾದ್ಯಂತ ಬಂದೇ ಬಿಡುತ್ತಾ ಕಾಕ್ರೋಚ್ ಜನತಾ ಪಾರ್ಟಿ. ಆಟೋ ಕ್ಯಾಬ್ ಲಾರಿ ಡ್ರೈವರ್ಗಳು ಶಾಸಕರಾಗಿ ಬಿಡ್ತಾರ. ಐಟಿ ಬಿಟಿ ಉದ್ಯೋಗಿಗಳು ಮಿನಿಸ್ಟರ್ಗಳಾಗ್ತಾರ. ವಿಜಯ್ ಕೇಜ್ರಿವಾಲ್ ತರದವರು ಸಿಎಂಗಳಾಗಿ ಮೆರೀತಾರ. ಸಿಡಿದೆದ್ದ ಯೂತ್ಸ್ ಹೊಸ ಸರ್ಕಾರವನ್ನ ತಂದೇ ಬಿಡುತ್ತಾ. ರೈತರು ಕೂಲಿ ಕಾರ್ಮಿಕರು ZP ಮತ್ತು TP ಮೆಂಬರ್ಗಳಾಗ್ತಾರೆ. ಖಾಸಗಿ ಉದ್ಯೋಗಿಗಳು ಕಾರ್ಪೊರೇಟರ್ಗಳಾಗ್ತಾರೆ. ಸಮಗ್ರ ಬದಲಾವಣೆಯನ್ನ ತರ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ITBT ಉದ್ಯೋಗಿಗಳಿಗೆ ಮಿನಿಸ್ಟರ್ ಗಿರಿ ಸಿಗುತ್ತಾ. ತಮಿಳುನಾಡಲ್ಲಿ ವಿಜಯ್, ಮತ್ತೊಂದು ಕಡೆ ದೆಹಲಿಯಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅಂಥವರು ತಾವು ಕೂಡ ಸಿಎಂ ಗದ್ದುಗೆಯನ್ನ ಏರಬಹುದು ಅನ್ನುವಂತಹ ಕಾಲ ಸನ್ನಿಹಿತವಾಗತ್ತ. ಖಾಸಗಿ ಉದ್ಯೋಗಿಗಳು ಕಾರ್ಪೊರೇಟರ್ಗಳಾಗಿ ಬದಲಾಗ್ತಾರ. ದೇಶಾದ್ಯಂತ ಕಾಕ್ರೋಚ್ ಜನತಾ ಪಾರ್ಟಿ ಸೃಷ್ಟಿ ಮಾಡ್ತಾ ಇರುವಂತಹ ಹವ ಒಂದೆರಡಲ್ಲ. ನಾವು ಗಮನಿಸ್ತಾ ಹೋಗಬಹುದಾಗಿದೆ. ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮದ ವಿಚಾರವಾಗಿ ಸುಪ್ರೀಂ ಜಡ್ಜ್ ಕೊಟ್ಟಂತಹ ಆ ಒಂದು ಮಾತು ಇಷ್ಟೆಲ್ಲ ಯುವ ಸಮೂಹ ಒಂದುಗೂಡುವಂತೆ ಮಾಡ್ತಾ ಇರುವಂಥದ್ದು ಭವಿಷ್ಯದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ನೆಲೆಯೇ ಇಲ್ಲದಂತಾಗತ್ತ. ಯಾಕಂದ್ರೆ ಓರ್ವ ಸಾಮಾನ್ಯ ಪ್ರಜೆ ಕೂಡ ವಿಧಾನಸೌಧದ ಮೆಟ್ಟಿಲೇರುವಂತಹ ಕಾಲ ಬರಬಹುದಾ? ಜನ ಬದಲಾವಣೆ ಬಯಸಿದ್ದಾರೆ, ಅದರಲ್ಲೂ ಯುವಕರು ಬದಲಾವಣೆ ಬಯಸಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ. ಅದು ರಾಜ್ಯ ಸರ್ಕಾರಗಳಿರಬಹುದು ಅಥವಾ ಕೇಂದ್ರ ಸರ್ಕಾರ ಇರಬಹುದು. ಜನ ಬದಲಾವಣೆ ಬಯಸಿದಾರ? ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಅಂದ್ರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಂತೆ ಈ ಜೆನ್ಜಿ ಜಮಾನ ಮತ್ತೊಂದು ಕಡೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಈ ಅಲೆ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳಿಗೂ ನಡುಕವನ್ನ ಹುಟ್ಟಿಸಿರೋದಂತೂ ನಿಜ. ಒಂದು ಬದಲಾವಣೆಯ ದೊಡ್ಡ ಮಟ್ಟದ ಬದಲಾವಣೆಯನ್ನ ಬಯಸಿರುವಂತಹ ಜನರಿಗೆ ಇದೊಂದು ರೀತಿಯಲ್ಲಿ ಟಾನಿಕ್ ಆಗಿ ಪರಿಣಮಿಸುತ್ತಾ ಮುಂದಿನ ದಿನಗಳಲ್ಲಿ ಅಂತ ಚರ್ಚೆಗಳು ಕೂಡ ಶುರುವಾಗಿದೆ. ಎಸ್, ಎಕ್ಸಾಕ್ಟ್ಲಿ. ನಾವು ಚರಿತ್ರೆಯ ಪುಟಗಳನ್ನು ತೆರೆದು ನೋಡಿದಾಗ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿರೋದನ್ನ ಕಾಣಬಹುದು. ಒಂದು ಧರ್ಮಯುಗ ಅಥವಾ ಸತ್ಯಯುಗ, ಅದಾದ ನಂತರ ತ್ರೇತಾಯುಗ, ಅದಾದ ನಂತರ ದ್ವಾಪರ ಯುಗ, ಅದಾದ ನಂತರ ಕಲಿಯುಗ. ಎಲ್ಲ ಒಂದು ಕಡೆ ಈ ಜೆನ್ಜಿ ಎನ್ನುವಂತಹ ವರ್ಗ ನಾವು ವೇಗ ಯುಗದಲ್ಲಿದ್ದೀವ. ನೋಡಿ, ರಾತ್ರಿ ಇಡೀ ಜನಸ್ತೋಮ ಮಲಗಿರುತ್ತೆ, ಸುಪ್ರಭಾತದಲ್ಲಿ ಜನ ಎದಳ್ತಾರೆ, ಏನೋ ಒಂದು ತರಹದ ಸಮಾಜದಲ್ಲಿ ಸೊಸೈಟಿಯಲ್ಲಿ ಒಂದು ವಿಸ್ಮಯವನ್ನು ಕಾಣ್ತಾರೆ. ನೋಡಿ, ಯಾವ ವಿಸ್ಮಯವನ್ನ ಜನ ಕಂಡ್ರೋ ಆ ವಿಸ್ಮಯದ ಭಾಗವಾಗಿ ಈ ಜೆನ್ಜಿ ಎನ್ನುವಂತಹ ವಿಭಾಗ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುತ್ತೆ. ಅದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗದೆ, ಒಂದು ಜಿಲ್ಲೆಗೆ ಸೀಮಿತ ಆಗದೆ, ರಾಷ್ಟ್ರವ್ಯಾಪಿ ಅದರ ಕಬಂಧ ಬಾಹು ಎಲ್ಲೆಲ್ಲೂ ಚಾಚಿಕೊಳ್ತಾ ಇದೆ ಅನ್ನೋದು
ಸ್ವತಃ ಅದರ ನಿರ್ಮಾತೃಗೆ ಕನ್ಫ್ಯೂಸು. ಎಲ್ಲಿವರೆಗೆ ಅಂದರೆ ಡಿಜಿಟಲ್ನ ಆಲ್ಗೋರಿದಮ್ ಅದು ಕೂಡ ಕನ್ಫ್ಯೂಸ್ ಆಗೋ ಹಂತಕ್ಕೆ ಟ್ರಾಫಿಕ್ ಬ್ಲಾಕ್ಗಳಾಗ್ತಾ ಇದೆ ಡಿಜಿಟಲ್. ಸೊ ನೋಡಿ, ಎಲ್ಲೋ ಒಂದು ಕಡೆ ನಿರ್ಬಂಧ ಹಾಕುವ ಭರದಲ್ಲಿ ಒಂದು ವರ್ಗ ಕೆಲಸ ಮಾಡ್ತಾ ಇದ್ರೆ ನೋಡಿ, ಅದು ಮಿಟ್ಟಷ್ಟು ಉಕ್ಕುತ್ತೆ ಎನ್ನುವಂತಹ ಅರ್ಥದಲ್ಲಿ ನೀರನ್ನು ನೀವು ಎಷ್ಟು ತಡೀತೀರೋ ಅಷ್ಟೇ ವೇಗವಾಗಿ ಒಂದೇ ಬಾರಿಗೆ ಏಕಕಾಲಕ್ಕೆ ಅದು ಧುಮುಕುತ್ತೆ. ಹಾಗೇನೆ ಈ ವರ್ಗವೂ ಕೂಡ ಯಾವ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಕೆಲವರು ತಡೆಯೋದಕ್ಕೆ ಪ್ರಯತ್ನ ಪಟ್ಟರೋ ಅಥವಾ ಇದು ಯಾರೋ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ರು, ಅದು ಮಾಡಿದಷ್ಟು ಇದರ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ ವಸಂತ್, ನೀವು ನಿಮ್ಮ ನಂಬಿಕೆಯ ವ್ಯಾಪ್ತಿಗೂ ಕೂಡ ಮೀರಿದ್ದಿದ್ದು 80 ಲಕ್ಷ ಜನ ಫಾಲೋವರ್ಸ್. ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣಕ್ಕೂ ಕೂಡ ಅದರ ರೂಪಗಳು ಬದಲಾಗ್ತಾ ಇದೆ, ಅದರ ವೇಗದ ತೀವ್ರತೆಗಳು ಬದಲಾಗ್ತಾ ಇದೆ. ಒಟ್ಟಾರೆ ತನ್ನ ಸ್ವರೂಪವನ್ನ ಕ್ಷಣಕ್ಕೂ ಹೊಸ ಉತ್ಸಾಹದಿಂದ, ಹೊಸ ಉನ್ಮಾದದಿಂದ ಅದು ಪ್ರಸ್ತುತಪಡಿಸ್ತಾ ಇದೆ ವಸಂತ್. ಜೊತೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಅಥವಾ ಸಾಮಾನ್ಯ ವ್ಯಕ್ತಿ ಕೂಡ ಬಹುಶಃ ಈಗ ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಏನಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಧಾನಸೌಧದ ಅಥವಾ ಸಂಸತ್ನ ಮೆಟ್ಟಿಲೇರುವಂಥ ದಿನಗಳು ಕೂಡ ದೂರ ಇಲ್ವಾ ಅಂಥ ಒಂದು ಬೆಳವಣಿಗೆಗೂ ನಾಂದಿ ಹಾಡ್ಬೋದಾ ಅಂತ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ? ವಸಂತ, ಇದು ಅತ್ಯಂತ ಸವಾಲಿನ ಕೆಲಸ ಆಗಬಹುದು ಎನ್ನುವಂತಹದ್ದು ಇತ್ತೀಚೆಗೆ ಅನೇಕ ವಿಶ್ಲೇಷಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಭಾರತದ ಚುನಾವಣಾ ಆಯೋಗ ತನ್ನನ್ನು ತಾನು ಸ್ವತಂತ್ರ ಆಯೋಗ ಅಂತ ಕರೆಸಿಕೊಳ್ಳುತ್ತೆ. ಆದರೂ ಕೂಡ ಆ ಚುನಾವಣಾ ಆಯೋಗದ ಮೇಲೆಯೂ ಕೂಡ ಈ ದೇಶದ ಒಂದು ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ಸು, ಅದು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂತಹ ಆಯೋಗ, ಅದು ಯಾವ ಕಾಲಕ್ಕೂ ಸ್ವತಂತ್ರ ಆಯೋಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ತರಹದೊಂದು ಎಲೆಕ್ಷನ್ ಕಮಿಷನ್ನು ಈ ತರಹದೊಂದು ಕಾಕ್ರೋಚ್ ಜನತಾ ಪಾರ್ಟಿಯನ್ನ ನೋಂದಣಿ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಚಂದ್ರ ಸೂರ್ಯ ದಿಕ್ಕು ಬದಲಿಸಿಕೊಂಡು ಹುಟ್ಟಿದ್ರೂ ಕೂಡ ಈ ಒಂದು ಕೆಲಸ ಭಾರತದಲ್ಲಿ ಆಗಲಿಕ್ಕಿಲ್ಲ ಅನ್ನೋ ಅಭಿಪ್ರಾಯಗಳು ಸಾಕಷ್ಟು ಇದ್ದಾವೆ. ಇನ್ನು ಭಾರತದ ಇತಿಹಾಸದಲ್ಲಿ ಅನೇಕ ಪೊಲಿಟಿಕಲ್ ವಿಶ್ಲೇಷಕರು ಬಂದು ಹೋದ್ರು. ಆಧುನಿಕ ಯುಗದಲ್ಲೂ ಕೂಡ ಅನೇಕ ಯುವಕರು ವಿಶ್ಲೇಷಣೆ ಮಾಡ್ತಾರೆ, ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಪೊಲಿಟಿಕಲ್ ಪಕ್ಷವಾಗದೆ ಅದನ್ನು ಹೊರತುಪಡಿಸಿ ಒಂದು ಸಂಘಟನಾತ್ಮಕವಾಗಿ ಕಾರ್ಯನಿರ್ವಹಿಸಬಹುದು ಭಾರತದಲ್ಲಿ. ನೋಡಿ, ಸಂಘ ಪರಿವಾರ ಹೇಗೆ ಬಿಜೆಪಿಯನ್ನು ಕಂಟ್ರೋಲ್ ಮಾಡ್ತಾ ಇದೆಯೋ ಹಾಗೇನೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಪಕ್ಷವನ್ನು ಕಂಟ್ರೋಲ್ ಮಾಡಬಹುದು. ಇದು ನೀವು ಅಂಡರ್ಲೈನ್ ಮಾಡಬೇಕು ವಸಂತ್. ಈ ಜನತಾ ಪಾರ್ಟಿ ಅರ್ಥಾತ್ ಕಾಕ್ರೋಚ್ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿ ಭಾರತದಲ್ಲಿ ಕಾರ್ಯಾಚರಣೆ ಮಾಡುವ ಮುಖೇನ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಕಂಟ್ರೋಲ್ ಮಾಡಬಹುದು. ಅದು AAP ಆಗಿರಬಹುದು. ನೋಡಿ, ಊಹೆಗೆ ನೀವು ಏನು ಬೇಕಾದರೂ ಹೇಳ್ಬೋದು, ಅದು AAP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ನಾವು ನಿಖರವಾಗಿ ಈ ತರಹದ್ದೇ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿರಬಹುದು ಅಂತ ನಾವ್ಯಾವತ್ತೂ ಕೂಡ ಹೇಳ್ತಾ ಇಲ್ಲ. ಸಂಭಾವ್ಯವಾಗಿ ಕಾಂಗ್ರೆಸ್ಸು, AAP ಹೀಗೆ ಕಟ್ಟರ್ ಎಡಪಂಥೀಯ ಪೊಲಿಟಿಕಲ್ ಪಾರ್ಟಿ ಈ ಒಂದು ಜನತಾ ಪಾರ್ಟಿಯ ವ್ಯಾಪ್ತಿಗೆ ಬರಬಹುದು ವಸಂತ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸಾಹಿಲ್.